ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಯೋಗ ವಾಸಿಷ್ಠ ನಿರ್ವಾಣ ಪ್ರಕರಣ. ವಸಿಷ್ಠರು ಶ್ರೀರಾಮಚಂದ್ರನಿಗೆ ಮುಕ್ತಿ ಅಂದ್ರೇನು, ಪರಮಪದ ಅಂದ್ರೇನು ಅಂತ ವಿವರಣೆಯನ್ನು ಕೊಡ್ತಾಯಿದ್ರು. ಮುಂದುವರೆದು ಹೇಳ್ತಾರೆ, ಬಾಲಕನಾದವನು ದೇಹವೇ ಇಲ್ಲದಿರುವ ಬೇತಾಳನನ್ನು ತನ್ನ ಭ್ರಾಂತಿಯಿಂದ ನೋಡುವಂತೆ ಮನಸ್ಸು ಭ್ರಾಂತಿವಶವಾಗಿರುವುದರಿಂದ ಈ ಸಂಸಾರವನ್ನು, ಅಲ್ಲಿ ಲಭಿಸುವ ಸುಖ ದುಃಖಗಳನ್ನು ನೋಡುವುದು. ಯಾವನು ತಾನು ದೇಹವೆಂಬ ಪಿಂಡ ಗ್ರಹದಿಂದ ಮುಕ್ತನಾಗುವನೋ ಅವನಿಗೆ ಈ ಸಂಸಾರವು ಇಲ್ಲದಂತಾಗುವುದು. ಬಾಲಕನಾದವನು ದೇಹವೇ ಇಲ್ಲದಿರುವ ಬೇತಾಳನನ್ನು ತನ್ನ ಭ್ರಾಂತಿಯಿಂದ ನೋಡುವಂತೆ. ಈಗ ಚಿಕ್ಕ ಹುಡುಗರಿಗೆ ಅಲ್ಲಿ ಹೋಗ್ಬೇಡ, ಗುಮ್ಮ ಇದೆ ಅಂತ ಹೇಳ್ತೀವಿ, ಅಲ್ಲಿ ದೆವ್ವ ಇದೆ ಅಂತ ಹೇಳ್ತೀವಿ, ಇಲ್ಲಿ ದೆವ್ವ ಇದೆ ಅಂತ ಹೇಳ್ತೀವಿ. ಕತ್ತಲ ಪ್ರದೇಶವನ್ನು ನೋಡಿದಾಗ ಚಿಕ್ಕ ಮಕ್ಕಳು ಹೆದರ್ಕೊಳ್ತವೆ, ಯಾಕಂದರೆ ದೆವ್ವ ಇದೆ ಅಂತ. ಮಕ್ಕಳು ಯಾಕೆ, ಈಗ ದೊಡ್ಡವರು ಸಹ ಕತ್ತಲ ಪ್ರದೇಶಗಳಲ್ಲಿ ದೆವ್ವ ಅಂದರೆ ಈಗ ಹೆದರ್ಕೊಳ್ಳೋದು ಸಹಜ. ದೇಹವೇ ಇಲ್ಲದಿರುವ ಬೇತಾಳನನ್ನು, ಬೇತಾಳಕ್ಕೆ ದೇಹವೇ ಇಲ್ಲ, ದೇಹ ಇದ್ದೇ ಯಾವ ಕೆಲಸ ಮಾಡೋದು ಕಷ್ಟ. ದೇಹವೇ ಇಲ್ಲದಿರುವ ಬೇತಾಳನನ್ನು ತನ್ನ ಭ್ರಾಂತಿಯಿಂದ ನೋಡುವಂತೆ. ತನಗೆ ಭ್ರಾಂತಿ ಇರೋದ್ರಿಂದ ಏನಾಗುತ್ತೆ, ದೇಹವೇ ಇಲ್ಲದೆ ಇರುವ ಬೇತಾಳವನ್ನು ಅದು ಬಂದು ನನ್ನನ್ನು ಹಿಡಿದುಕೊಳ್ಳುತ್ತೆ, ಹಿಂಸೆ ಕೊಡ್ತದೆ, ಸಾಯಿಸ್ಬಿಡ್ತದೆ ಅನ್ನೋ ಭಯದಿಂದ ಹೇಗೆ ಭಯ ಪಡ್ತಾರಲ್ಲ, ಈ ರೀತಿಯಲ್ಲಿ ಈ ಸಂಸಾರವನ್ನು, ಅಲ್ಲಿ ಲಭಿಸುವ ಸುಖ ದುಃಖಗಳನ್ನು ನೋಡುವುದು. ನಾವು ಅಜ್ಞಾನದ ಅವಸ್ಥೆಯಲ್ಲಿ ಇದ್ಕೊಂಡು ನಾವೇನು ಮಾಡ್ತಾ ಇದ್ದೀವಿ, ಈ ಸಂಸಾರವನ್ನು ಮತ್ತು ಇಲ್ಲಿ ಲಭಿಸುವಂತಹ ಸುಖ ದುಃಖಗಳನ್ನು ಸಹ ನಾವೇನು ಮಾಡ್ತಾ ಇದ್ದೀವಿ, ಭ್ರಾಂತಿಯಿಂದ ಬೇತಾಳನನ್ನು ನೋಡುವಂತೆ ಈ ಸಂಸಾರವನ್ನು ಕೂಡ ನೋಡಿ ನಾವು ದುಃಖಿತರಾಗಿದ್ದೀವಿ. ಯಾವನು ತಾನು ದೇಹವೆಂಬ ಪಿಂಡ ಗ್ರಹದಿಂದ ಮುಕ್ತನಾಗುವನೋ ಅವನಿಗೆ ಈ ಸಂಸಾರವು ಇಲ್ಲದಂತಾಗುವುದು. ದೇಹಾತ್ಮ ಬುದ್ಧಿ ಯಾವನಿಗೆ ನಾಶವಾಗುತ್ತೋ, ನಾನು ದೇಹವಲ್ಲ, ನಾನು ಸಚ್ಚಿದಾನಂದ ಮೂರ್ತಿ ಪರಮಾತ್ಮನೇ ನಾನು ಅನ್ನುವ ಬುದ್ಧಿ ಯಾವನಿಗೆ ಬರುತ್ತೋ ಅವನು ಈ ಸಂಸಾರದ ಭ್ರಾಂತಿಯನ್ನು ಕಳೆದುಕೊಳ್ತಾನೆ. ಮನಸ್ಸು ಎನ್ನುವುದು ಅಕಾರಣವಾಗಿಯೇ ಭ್ರಾಂತಿಯಿಂದ ಹುಟ್ಟಿರುವುದು. ಅದು ನಿಜವಾಗಿಯೂ ಅಸತ್, ಅಂದರೆ ಅದು ಸತ್ಯವಾದದ್ದಲ್ಲ, ಅಸತ್ತಾದದ್ದು. ಅದು ಅವಿಚಾರ ರೂಪ ಅನವೇಕ್ಷಣದಿಂದ ಬದುಕಿರುವುದು. ಅದು ಕನಸಿನಲ್ಲಿ ಕಾಣುವ ಸ್ವಮರಣದಂತಹುದು. ಕಾಣಿಸುತ್ತಿದ್ದರೂ ಸ್ವತಂತ್ರವಾಗಿ ಇರುವುದು ಅದಕ್ಕಿಲ್ಲ. ಸ್ವಮರಣದಂತೆ ಅಂದರೆ ಕನಸಿನಲ್ಲಿ ನಾನು ಸತ್ತೋಗಿದ್ದರಂಗೆ ನನಗೆ ಕನಸು ಬೀಳ್ತದೆ. ನನ್ನ ಕನಸಿನಲ್ಲಿ ನಾನು ಸತ್ತೋಗಿರೋಂಗೆ, ನನ್ನ ಪರಿವಾರ ಕೂತ್ಕೊಂಡು ದುಃಖಿಸ್ತಿರುವಂಗೆ ಕನಸು ಬರುತ್ತೆ. ಇದೆಲ್ಲರಿಗೂ ಅದು ಆಗಿರತಕ್ಕಂಥ ಅನುಭವ. ಈ ರೀತಿಯಲ್ಲಿ ಸ್ವತಂತ್ರವಾಗಿ ಇಲ್ಲದೆ ಇರುವ ಈ ಮನಸ್ಸು ಸ್ವತಂತ್ರವಾಗಿದ್ದಂತೆ ತನ್ನ ಕೆಲಸವನ್ನು ಮಾಡಿ ವಿಜೃಂಭಿಸ್ತಾ ಇರ್ತದೆ. ಆದರೆ ಇದು ಅಸದ್ರೂಪವಾದ ಮನಸ್ಸು. ಆದರೆ ಅಸದ್ರೂಪವಾದ ಮನಸ್ಸಿನ ಕಾರ್ಯವೈಖರಿಗೆ ನಾವೆಲ್ಲ ಸೋತು ಬಿದ್ದಿದ್ದೀವಿ, ಶರಣಾಗತಿಯನ್ನು ಹೊಂದಿದ್ದೀವಿ. ಸಂಸಾರವೆಂಬುದು ಮನಸ್ಸಿನಿಂದ ಉದ್ಭವಿಸಿದುದು. ಸಂಸಾರ ಎಲ್ಲಿಂದ ಉದ್ಭವಿಸಿದು? ಮನಸ್ಸಿನಿಂದ ಉದ್ಭವಿಸಿದು. ಮನಸ್ಸು ಎಲ್ಲಿಂದ ಉದ್ಭವಿಸಿದು? ಮನಸ್ಸು ಉದ್ಭವಿಸಿದು ಪ್ರಾಣಶಕ್ತಿಯ ಚಲನೆಯಿಂದ. ಮನಸ್ಸಿನೆಲ್ಲಿಂದ ಉತ್ಪತ್ತಿ ಆಗೋದಿಲ್ಲ. ಶ್ರೀ ಪರಮಹಂಸ ಸಚ್ಚಿದಾನಂದ ಯೋಗೀಶ್ವರ ಗುರುಗಳು ಬ್ಯಾಂಗ್ಳೂರು ಕೆಂಪಾಪುರ ಅಗ್ರಹಾರದಲ್ಲಿ, ಬಿನ್ನಿಪೇಟೆ ರೋಡ್ನಲ್ಲಿ ಬರುತ್ತೆ ಕೆಂಪಾಪುರ ಅಗ್ರಹಾರ ಅಂತ ಒಂದು ಪ್ರದೇಶ. ಅಲ್ಲಿ ಕಡಪ ಶ್ರೀ ಸಚ್ಚಿದಾನಂದ ಯೋಗೀಶ್ವರ ಮಠಾಲಯ ಅಂತ ಸ್ಥಳ. ಅಲ್ಲಿ ಜೀವ ಸಮಾಧಿಯನ್ನು ಹೊಂದಿದ್ದಾರೆ. ಅವ್ರು ಹೇಳ್ತಾರೆ ತಮ್ಮ ಜೀವ ಬ್ರಹ್ಮೈಕ್ಯ ರಾಜಯೋಗ ಸಾರಾಮೃತ ಗ್ರಂಥದಲ್ಲಿ, ಮನಸ್ಸು ಎಂಬುದು ಪ್ರಾಣಶಕ್ತಿಯ ಚಲನೆ ಇದೆಯಲ್ಲ, ಚಲನೆಯ ವೇಗವೇ ಮನಸ್ಸಾಗಿ ಬದಲಾಗುತ್ತೆ ಅಂತ. ಇದೇ ಮನಸ್ಸು. ಅದರಿಂದ ಪ್ರಾಣ ನಿರೋಧನವನ್ನು ಮಾಡಿದ್ರೆ ಮನಸ್ಸು ನಿಂತು ಹೋಗುತ್ತೆ ಅಂತ ಕುಂಭಕ ಪ್ರಾಣಾಯಾಮಕ್ಕೆ ಹೆಚ್ಚು ಒತ್ತು ಕೊಟ್ಟವರು ಆ ಪ್ರಾಣಾಯಾಮವನ್ನು ಅತಿ ಸರಳೀಕರಿಸಿ ತುಂಬ ಚೆನ್ನಾಗಿ ಅವರು ವಿವರಣೆಯನ್ನು ಕೊಟ್ಟು ಬರೆದಿದ್ದಾರೆ. ಇಲ್ಲಿ ಅದನ್ನೇ ಹೇಳ್ತಾ ಇರೋದು, ಸಂಸಾರವೆಂಬುದು ಮನಸ್ಸಿನಿಂದ ಉದ್ಭವಿಸುವುದು. ಮನಸ್ಸು ಎಲ್ಲಿಂದ ಉದ್ಭವಿಸುವುದು? ಪ್ರಾಣಶಕ್ತಿಯ ಚಲನೆಯಿಂದ. ಹೀಗಿರಲು ಮಮ ಎನ್ನುವುದು ಎಲ್ಲಿ ಉಂಟು? ಮನಸ್ಸೆನ್ನುವುದು ಈ ರೀತಿಯಲ್ಲಿ ಹುಟ್ಟಿತು. ಮನಸ್ಸಿಗೆ ಮೂಲವಾದದ್ದು ಮನಸ್ಸಿನಿಂದ ಸಂಸಾರ ಹುಟ್ಟಿತು. ಅಲ್ಲಿ ನಾನು ಎನ್ನುವುದಕ್ಕೆ ಏನು ಕಾರಣ? ನಾನು ಎನ್ನುವುದು ಎಲ್ಲುಂಟು? ಮಕ್ಕಳು ಮರಿ ಎನ್ನುವುದು ಎಲ್ಲಿಯದು ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ಅಂದರೆ ಉಪದೇಶ, ಬಂಧ ಮೋಕ್ಷ್ಯ ಇವೆಲ್ಲ ಎಲ್ಲಿಂದ ಬಂದವು? ಹಾಗಾದರೆ ಈ ಪ್ರಶ್ನೆಗಳನ್ನ ಇಲ್ಲಿ ಕೇಳ್ತಾ ಇರುವ ರೀತಿಯಲ್ಲಿ ನೋಡಿದ್ರೆ, ಸಂಸಾರ ಎನ್ನುವುದು ಸುಳ್ಳು, ಮೋಕ್ಷ ಎನ್ನುವುದು ಸುಳ್ಳು, ಮಕ್ಕಳು ಮರಿ ಅನ್ನೋದು ಸುಳ್ಳು, ಎಲ್ಲವೂ ಸುಳ್ಳಾಗುತ್ತಾ ಅಂತ ಅಂದರೆ ಇಲ್ಲಿ
ಅದಕ್ಕೆ ಹೇಳ್ತಾರೆ ಇಲ್ಲಿ ಗುರುಗಳು, ಒಂದೇ ಒಂದು ತತ್ವವನ್ನು ಹಿಡಿದು ಅಭ್ಯಾಸ ಮಾಡುತ್ತಿರುವುದು, ಪ್ರಾಣಗಳನ್ನು ವಿಲಯ ಮಾಡುವುದು ಎಂಬ ಇವೆಲ್ಲವೂ ಮೋಕ್ಷವೆಂಬ ಶಬ್ದದ ಅರ್ಥ ಸಂಗ್ರಹವು. ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಇಲ್ಲಿ ಒಂದೇ ಒಂದು ತತ್ವವನ್ನು ಹಿಡಿದು ಅಭ್ಯಾಸ ಮಾಡುತ್ತಿರುವುದು, ಪ್ರಾಣಗಳನ್ನು ವಿಲಯ ಮಾಡುವುದು ಎಂಬ ಇವೆಲ್ಲವೂ ಮೋಕ್ಷವೆಂಬ ಶಬ್ದದ ಸಂಗ್ರಹವು, ಅರ್ಥ ಸಂಗ್ರಹವು ಅಂತ ಇಲ್ಲಿ ರಾಮನಿಗೆ ವಸಿಷ್ಠರು ಹೇಳ್ತಾರೆ. ಅದಕ್ಕೆ ರಾಮನು ಪ್ರಶ್ನೆಯನ್ನು ಕೇಳ್ತಾನೆ, ಎಲೈ ಮುನೀಂದ್ರನೇ, ಪ್ರಾಣ ವಿಲಯವೇ ಮೋಕ್ಷ ಕಾರಣವು ಎನ್ನುವುದಾದರೆ ಮೃತರಾದ ಸರ್ವಜಂತುಗಳು ಮೋಕ್ಷವನ್ನು ಪಡೆಯಬೇಕಾಗುವುದು. ರಾಮನ ಪ್ರಶ್ನೆ ನೋಡಿ, ಎಲೈ ಮುನೀಂದ್ರನೇ, ಪ್ರಾಣ ವಿಲಯವೇ ಮೋಕ್ಷ ಕಾರಣವು ಎನ್ನುವುದಾದರೆ ಮೃತರಾದ ಸರ್ವಜಂತುಗಳು ಮೋಕ್ಷವನ್ನು ಪಡೆಯಬೇಕಾಗುವುದು. ಅದು ಯಾಕಾಗಿಲ್ಲ ಅಂತ ಅಂದರೆ, ಪ್ರಾಣವನ್ನು ವಿಲಯ ಮಾಡುವುದೇ ಮೋಕ್ಷ ಅಂತ ನೀವು ಹೇಳೋದಾದರೆ ಮೃತ ಹೊಂದಿದವರೆಲ್ಲ ಪ್ರಾಣವನ್ನು ವಿಲಯ ಮಾಡಿದ್ರಲ್ಲ, ಮತ್ತೆ ಅವ್ರಿಗೆ ಯಾಕೆ ಮೋಕ್ಷ ಸಿಕ್ಕಿಲ್ಲ ಅಂತ. ಇದು ನಮ್ಗಳ ದೃಷ್ಟಿಯಲ್ಲೂ ಕೂಡ ಹಾಗೆ ಆಗಿರ್ತದೆ. ಪ್ರಾಣ ವಿಲಯ ಮಾಡುವುದು ಅಂದ್ರೆ ಅರ್ಥ ಇಲ್ಲಿ ಪ್ರಾಣವನ್ನು ಈ ದೇಹ ತ್ಯಾಗ ಮಾಡಿದಾಗ ಪ್ರಾಣ ಹೊರಟೋಗುತ್ತೆ, ಆ ವಿಲಯ ಅಲ್ಲ. ಪ್ರಾಣಶಕ್ತಿಯನ್ನು ದೇಹದಲ್ಲಿದ್ದಾಗಲೇ ಅದರ ಚಲನೆಯನ್ನು ತಡೆದು ನಿಲ್ಲಿಸುವುದು. ಅದಕ್ಕೆ ಇದು ಯೋಗ ಕಲೆ, ಕುಂಭಕ ಪ್ರಾಣಾಯಾಮ ಎಂಬ ಒಂದು ಆತ್ಮಜ್ಞಾನದ ಕಲೆ ಇದು. ಈ ತತ್ವಜ್ಞಾನದ ಒಂದು ವಿದ್ಯೆ ಇದು, ತತ್ವಜ್ಞಾನ ಇದು, ಆತ್ಮಜ್ಞಾನ. ಇದನ್ನು ಅಭ್ಯಾಸ ಮಾಡಿ ದೇಹದಲ್ಲಿ ಜೀವಂತವಾಗಿರುವಾಗಲೇ ಪ್ರಾಣವಾಯುವನ್ನು ನಿರೋಧ ಮಾಡ್ತಕ್ಕಂಥದ್ದು ಈ ಕಲೆ. ಆದರೆ ದೇಹದಿಂದ ಪ್ರಾಣ ಹೊರಟೋಗೋದು ಅದು ಪ್ರಾಣಶಕ್ತಿಯ ಮೇಲೆ ಯಾವ ನಿಯಂತ್ರಣವೂ ಇರೋದಿಲ್ಲ, ಅದು ಬರುತ್ತೆ ಹೋಗುತ್ತೆ, ಅಂಥವ್ರಿಗೆ ಮುಕ್ತಿ ಸಿಗೋದಿಲ್ಲ. ಪ್ರಾಣವನ್ನು ನಿರೋಧನ ಮಾಡಬೇಕು, ಜೀವಂತವಾಗಿ ದೇಹದಲ್ಲಿ ಇದ್ದಾಗಲೇ ಪ್ರಾಣವನ್ನು ನಿರೋಧನ ಮಾಡಿ ಇಲ್ಲಿ ಮಾಡಬೇಕು. ಅದನ್ನು ಇಲ್ಲಿ ಬ್ರಾಹ್ಮಣ ಪ್ರಶ್ನೆಗೆ ವಸಿಷ್ಠರು ಏನು ಹೇಳ್ತಾರೆ ಅಂತ ನೋಡೋಣ. ಈ ಮೇಲೆ ಹೇಳಿದ 3 ಪ್ರಯೋಗಗಳಲ್ಲಿ ಮನಃಪ್ರಶನವೆಂಬುದೇ ಶ್ರೇಷ್ಠವಾದುದು, ಬಹು ಸುಲಭವಾಗಿ ಸಿದ್ಧಿಸುವುದು. ಅದು ಹೇಗೆ ಲಭಿಸುವುದು ಎಂಬುದನ್ನು ಹೇಳುವೆನು ಕೇಳು. ಈಗ ರಾಮ, ನಿನಗೆ ಮನಸ್ಸು ಹೇಗೆ ಕಟ್ಟು ಬೀಳ್ತದೆ ಅನ್ನೋದಕ್ಕೆ ನಾನು ನಿನಗೆ ಹೇಳ್ತೀನಿ ಒಂದು ಮಾತನ್ನು ಸುಲಭವಾಗಿ. ಅದು ಹೇಗೆ ಲಭಿಸ್ತದೆ ಅಂತ ಕೇಳು ಅಂತೇಳಿ, ಯಾವಾಗ ಮೃತವಾದ ದೇಹವನ್ನು ಪ್ರಾಣಗಳು ಬಿಡುವವೋ ಆಗ ಮುಂದೆ ಯಾವ ಶರೀರವು ಬರುವುದು ಎಂಬುದನ್ನು ಕಂಡು ತಮ್ಮ ತನ್ಮಾತ್ರ ಸ್ವರೂಪದಿಂದ ಆಕಾಶದಲ್ಲಿ ಸೇರುವವು. ಗೊತ್ತಾಗ್ತಿದೆಯಲ್ವಾ? ಪ್ರಾಣವನ್ನು ಬಿಡ್ತಕ್ಕಂಥ ವ್ಯಕ್ತಿ ತನ್ನ ಸ್ಮೃತಿ ಪಟಲದಲ್ಲಿ ತನ್ನ ವಾಸನಾನುಸಾರವಾಗಿ ಯಾವುದರ ಸ್ಮರಣೆಯಲ್ಲಿ ಇರ್ತಾನೋ ದೇಹ ಬಿಡುವಾಗ ಆ ದೇಹ ಸಿದ್ಧವಾಗುತ್ತೆ. ಇವೇನು ಮಾಡ್ತವೆ? ತಮ್ಮ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಪಂಚ ತನ್ಮಾತ್ರೆಗಳನ್ನ ಒತ್ತುಕೊಂಡು ಮುಂದಿನ ದೇಹಕ್ಕೆ ಪ್ರವೇಶವನ್ನು ಮಾಡಲಿಕ್ಕೆ ಅವು ಹೋಗ್ತವೆ. ಆಕಾಶದಲ್ಲಿ ಅವು ಹೋಗಿ ಸೇರ್ತವೆ. ತನ್ಮಾತ್ರ ಶಕಲ ಅಂದರೆ ತುಂಡುಗಳು ವಾಸನೆಯಿಂದಲೇ ಆದವು. ಅರ್ಥಾಗ್ತಿಲ್ವಾ? ಅದರಿಂದ ವಾಸನಾತ್ಮಕಗಳಾಗಿ ಮನೋವತ್ ಆದ ಪ್ರಾಣಗಳೊಡನೆ ಸೇರುವು, ಅಲ್ಲದೆ ಇನ್ನೂ ಯಾವುದರೊಡನೆಯೂ ಸೇರುವುದಿಲ್ಲ. ಇವೆಲ್ಲವೂ ವಾಸನೆಯಿಂದಲೇ ಈ ಮನೋಬುದ್ಧಿ ಚಿತ್ತಾಹಂಕಾರಗಳು ಆಗಿದ್ದು. ಶಬ್ದ, ಸ್ಪರ್ಶ, ರೂಪ, ರಸಗಂಧಗಳು ಪಂಚಭೂತಗಳ ಪಂಚ ತನ್ಮಾತ್ರೆಗಳಾದರೂ ಕೂಡ ಇವು ವಾಸನಾತ್ಮಕವಾಗಿ ಆದುದರಿಂದ ಇವೇನು ಮಾಡ್ತವೆ? ಹೋಗಿ ಪ್ರಾಣದ ಜೊತೆಯಲ್ಲಿ ಸೇರ್ತವೆ. ಯಾಕೆ ಪ್ರಾಣದ ಜೊತೆಯಲ್ಲಿ ಸೇರ್ತವೆ? ವಾಸನಾತ್ಮಕವಾದುದು ಮನೋವತ್ತಾದ್ದರಿಂದ, ಅಂದರೆ ಮನಸ್ಸಿನ ಒಂದು ಚಲನೆಯಿಂದ, ಮನಸ್ಸಿನ ಒಂದು ಸದಾಕಾಲ ಸ್ಮರಣೆಯಿಂದಾಗಿ ಇದೇನಾಯಿತು, ಮನಸ್ಸಿನ ಕಾರ್ಯಚಟುವಟಿಕೆಯೇ ಸಂಸ್ಕಾರವಾಗಿ ವಾಸನ ಆಗಿ ಬದಲಾಗಿರ್ತದೆ. ಅದರಿಂದ ಬಂದು ಅವೆಲ್ಲಿ ಸೇರ್ಕೊಳ್ತವೆ? ಮನಸ್ಸಿನಲ್ಲೇ ಸೇರ್ಕೊಳ್ಳುತ್ತೆ. ಮನಸ್ಸು ಹೋಗಿ ಎಲ್ಲಿ ಸೇರ್ಕೊಳ್ಳುತ್ತೆ? ತನ್ನ ಮೂಲ ಜನನ ಸ್ಥಾನವಾದಂಥ ಪ್ರಾಣಶಕ್ತಿಯಲ್ಲಿ ಹೋಗಿ ಸೇರ್ಕೊಳ್ಳುತ್ತೆ. ಪ್ರಾಣಶಕ್ತಿ ಹೋಗಿ ಮುಂದಿನ ದೇಹ ಯಾವುದೋ ಅಲ್ಲಿ ಹೋಗಿ ತನ್ನ ಕಾರ್ಯವನ್ನು ಆರಂಭ ಮಾಡ್ತದೆ. ಅಲ್ಲಿಗೆ ಪ್ರಾಣಶಕ್ತಿಯ ಜೊತೆಗೆ ಸೂಕ್ಷ್ಮ ಶರೀರ, ಅದರ ಜೊತೆಗೆ ಶಬ್ದ ತನ್ಮಾತ್ರೆಗಳು ಎಲ್ಲವೂ ಕೂಡ ಹೋಗಿ ಸೇರ್ಕೊಳ್ತವೆ. ಅಲ್ಲದೆ ಇನ್ನು ಯಾವುದರೊಡನೆಯೂ ಹೋಗಿ ಸೇರೋದಿಲ್ಲ. ಅಂದರೆ ದೇಹ ಬಿಟ್ಟವರ ಮುಂದಿನ ಸ್ಥಿತಿ ಏನಾಗುತ್ತೆ ಅಂತ ಹಂತವಾಗಿ ವಿವರಿಸ್ತಾ ಇದ್ದಾರೆ. ಇನ್ನು ಪ್ರಾಣಗಳು ದೇಹದಲ್ಲಿ ವಾಸನೆಗಳಾಗಿಯೇ ಹುಟ್ಟುವು, ದೇಹವನ್ನು ಬಿಡುವಾಗಲೂ ವಾಸನೆಗಳಾಗಿಯೇ ಬಿಡುವು. ಅವು ಹೂವಿನಿಂದ ಬರುವ ಪರಿಮಳದಂತೆ ವಾಯುರೂಪವಾಗಿ ಬಂದು ಆಕಾಶದಲ್ಲಿ ಸೇರುವು. ಹಾಗೆ ಸೇರುವಾಗ ದುಃಖವಾಗುವುದು. ಹೌದಾನೆ? ಯಾವಾಗ ನಾವು ಮುಂದಿನ ಗತಿ ಸುಖವಾಗಿಲ್ವೋ ಆಗ ದುಃಖವನ್ನೇ ಪಡ್ತೀವಿ. ಸೂಕ್ಷ್ಮ ಶರೀರ ದುಃಖವನ್ನು ಅನುಭವಿಸ್ತದೆ. ಮನವು
ಸವಾಸನವಾಗಿರುವುದರಿಂದ ನೀರು ತುಂಬಿದ ಮಡಕೆಯು ಸಮುದ್ರದಲ್ಲಿ ಮುಳುಗಿದ್ದರೂ ಅದರಲ್ಲಿರುವ ನೀರು ಸಮುದ್ರದ ಜಲದೊಡನೆ ಸೇರಿ ಹೋಗದೆ ಪ್ರತ್ಯೇಕವಾಗಿರುವಂತೆ ಮರಣಕಾಲದಲ್ಲಿಯೂ ತನ್ನ ಅಸ್ತಿತ್ವವನ್ನು ಕಳೆದುಕೊಳ್ಳುವುದಿಲ್ಲ. ಪ್ರಕಾಶರಹಿತನಾಗಿ ಸೂರ್ಯನು ಹೇಗೆ ಹುಟ್ಟುವುದಿಲ್ಲವೋ ಹಾಗೆಯೇ ಅಮನಸ್ಕಗಳಾಗಿ ಪ್ರಾಣಗಳು ಹುಟ್ಟುವುದೇ ಇಲ್ಲ. ನೋಡಿ, ಸುಲಭವಾಗಿ ಏನು ಹೇಳ್ತಾ ಇದ್ದಾರೆ. ಒಂದು ಬಿಂದಿಗೆ ತುಂಬ ನೀರಿರ್ತದೆ, ಒಂದು ಕೊಡದ ತುಂಬ ನೀರಿರ್ತದೆ. ಸಮುದ್ರದಲ್ಲಿ ತೆಗೆದುಕೊಂಡೋಗಿ ಮುಳುಗಿಸ್ತೀವಿ. ಮುಳುಗಿಸ್ದಾಗ ಸಮುದ್ರದೊಳಗೆ ಮುಳುಗ್ಬಿಟ್ಟು ನಾವು ಅಂತ ಹೇಳಿ ಬಿಂದಿಗೆ ಒಳಗಿರ್ತಕ್ಕಂಥ ನೀರು ಎಲ್ಲ ಓಡೋಗಿ ಸಮುದ್ರದ ನೀರು ಜೊತೆ ಬೆರ್ತೋಗೋದಿಲ್ಲ. ಮಡಕೆ ಒಳಗಿರ್ತಕ್ಕಂಥ ನೀರು ಮಡಕೆ ಒಳಗೆ ಇರ್ತದೆ, ಸಮುದ್ರದ ನೀರು ಪೂರ್ತಿ ಎಲ್ಲವನ್ನು ಆವರಿಸ್ಕೊಂಡಿರ್ತದೆ ಅಷ್ಟೆ. ಆದರೆ ಮಡಕೆ ಒಳಗಿರ್ತಕ್ಕಂಥ ನೀರು ಅದು ಹಾಗೇ ಇರ್ತದೆ. ಇದನ್ನು ಯಾಕೆ ಹೇಳ್ತಾ ಇದ್ದಾರೆ ಅಂದರೆ, ಇಲ್ಲಿ ಮನವು ಸವಾಸನವಾಗಿರುವುದರಿಂದ, ಅಂದರೆ ಮನಸ್ಸು ವಾಸನೆಯಿಂದ ಕೂಡಿರ್ತದೆ. ಅಂದರೆ ಯಾವುದೋ ಒಂದು ಇಚ್ಛೆಗೆ, ಯಾವುದೋ ಒಂದು ಕೆಲಸವನ್ನು, ಯಾವುದೋ ಒಂದು ವಿಚಾರವನ್ನು, ಯಾವುದೋ ಒಂದು ವಸ್ತುವನ್ನು ಸದಾಕಾಲ ಸ್ಮರಣೆ ಮಾಡ್ತಾನೆ ಇರ್ತದಲ್ಲ, ಅದು ವಾಸನಾ ರೂಪವಾಗಿ, ಸಂಸ್ಕಾರ ರೂಪವಾಗಿ ಬದಲಾಗಿರ್ತದಲ್ಲ. ಆ ಸವಾಸನ ಅಂದರೆ ವಾಸನ ಅಂದರೆ ಅದರ ಜೊತೆಯಲ್ಲೇ ವಾಸವನ್ನು ಮಾಡ್ತಾ ಇರ್ತದೆ, ಅದನ್ನು ಅಂಟಿಸ್ಕೊಂಡೇ ಇರ್ತದೆ ಯಾವುದು, ಮನಸ್ಸು. ಆಗೇನಾಗುತ್ತೆ, ಇದು ಮರಣಕಾಲದಲ್ಲಿ ತನ್ನ ಅಸ್ತಿತ್ವವನ್ನು ಕಳೆದುಕೊಳ್ಳೋದಿಲ್ಲ. ಅಂದರೆ ಈ ವಾಸನೆ ಪ್ರಾಣಶಕ್ತಿಯ ಜೊತೆ ಸೇರಿ ದೇಹವನ್ನು ಬಿಟ್ಟು ಹೊರಟಾಗ ಅದು ತನ್ನ ವಾಸನೆಯನ್ನು, ತನ್ನ ಹಳೆಯ ಸಂಸ್ಕಾರವನ್ನು ಕಳೆದುಕೊಳ್ಳೋದಿಲ್ಲ. ಯಾವುದು, ಮನಸ್ಸು ಪ್ರಾಣಶಕ್ತಿಯ ಜೊತೆಗೆ ಹೋಗಿ ಸೇರಿಕೊಂಡಿರ್ತದೆ. ಮುಂದಿನ ದೇಹದಲ್ಲಿ ಮತ್ತೆ ಅದೇ ವಾಸನೆಯು ಕಾರ್ಯರೂಪವಾಗಿ ಬರುವುದಕ್ಕೆ. ಪ್ರಕಾಶರಹಿತನಾಗಿ ಹೇಗೆ ಸೂರ್ಯ ಹುಟ್ಟೋದಿಲ್ವೋ, ಅಮನಸ್ಕವಾಗಿ ಪ್ರಾಣ ಹುಟ್ಟೋದೇ ಇಲ್ವಂತೆ. ಯಾವುದರಲ್ಲಿ, ಯಾವುದೇ ಸಾಧನೆ ಇಲ್ಲದೆ ದೇಹ ಬಿಟ್ಟಂಥದ್ರಲ್ಲಿ ಮನಸ್ಸು ಅಮನಸ್ಕವಾಗಿ ಹುಟ್ಟೋದಿಲ್ಲ. ಯಾಕೆ, ಕೊಡದಲ್ಲಿ ತುಂಬಿದ ನೀರು ಸಮುದ್ರದಲ್ಲಿ ಮುಳುಗಿಸಿದ್ರು ಕೊಡದೊಳಗೆ ನೀರು ಇರ್ತದಲ್ಲ, ಆ ರೀತಿಯಲ್ಲಿಯೇ ಇಲ್ಲಿ ಯಾವ ಸಾಧನೆ ಇಲ್ಲದೇ ಇರುವವರ ಮನಸ್ಸಿನಲ್ಲಿ ಆ ವಾಸನೆಯು ತುಂಬಿಯೇ ಇರ್ತದೆ. ಸಮುದ್ರದೊಳಗೆ ಮುಳುಗಿಸಿದ ಕೊಡದಲ್ಲಿ ನೀರಿರುವಂತೆ ಇಲ್ಲಿಯೂ ಕೂಡ ಪ್ರಾಣಶಕ್ತಿಯೊಡನೆ ಬೆರೆತಂಥ ಈ ಮನಸ್ಸು ತನ್ನ ವಾಸನೆಯನ್ನು ಕಳೆದುಕೊಳ್ಳೋದಿಲ್ಲ, ಅದು ಜೊತೆಯಲ್ಲಿಯೇ ಇರ್ತದೆ. ಹೇಗೆ, ಪ್ರಕಾಶರಹಿತನಾಗಿ ಸೂರ್ಯ ಹುಟ್ಟೋದಿಲ್ಲ. ಸೂರ್ಯ ಅಂದರೆ ಪ್ರಕಾಶವಿಲ್ಲದೆ ಸೂರ್ಯ ಹುಟ್ಟೋಕ್ಕೆ ಸಾಧ್ಯವ? ಅದೇ ರೀತಿಯಲ್ಲಿ ಸಾಧನೆ ಇಲ್ಲದ ಮನಸ್ಸಿನಲ್ಲಿ ಆ ವಾಸನೆ ಅಂತಕ್ಕಂಥದ್ದು ಸದಾಕಾಲ ಅಲ್ಲಿಯೇ ಇರ್ತದೆ. ಹೇಗಿರ್ತದೆ ಅನ್ನೋದಕ್ಕೆ ದೃಷ್ಟಾಂತ ಏನು ಕೊಟ್ಟರು, ಸಮುದ್ರದಲ್ಲಿ ಮುಳುಗಿಸಿದ ತುಂಬಿದ ಕೊಡವನ್ನು ಉದಾಹರಣೆಯಾಗಿ ಕೊಟ್ಟರು. ಅರ್ಥ ಆಗ್ತದೆ ಅಲ್ವಾ? ಇನ್ನು ಮುಂದಿನ ವಿಚಾರವನ್ನು ಮುಂದಿನ ಆಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್.